ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಳೆದ 1 ವರ್ಷದಿಂದ ನಮ್ಮ ಇದೇನಿದೆ ಅಭಿಪ್ರಾಯ, ನಮ್ಮ ಬಳ್ಳಾರಿ ಜಿಲ್ಲೆಗೆ ನಾಗೇಂದ್ರಣ್ಣವ್ರನ್ನ ಮಂತ್ರಿ ಮಾಡಬೇಕು, ನಾಗೇಂದ್ರಣ್ಣವ್ರನ್ನೇ ಮಾಡ್ಕೊಂತೀವಿ. ಆ ಪತ್ರದಲ್ಲಿ ಏನಿದೆ, ಒಂದು ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು 35ರಿಂದ 40 ಜನ ಫಸ್ಟ್ ಟೈಮರ್ಸು ಯಂಗ್ಸ್ಟರ್ಸ್ ಎಲ್ಲರೂ ಗೆದ್ದಿದ್ದೀವಿ. ನಾಳೆ ಬೆಳಿಗ್ಗೆ ಏನನ್ನ ಸಚಿವ ಸಂಪುಟ ಏನನ್ನ ಎಕ್ಸ್ಪೆನ್ಷನ್ ಆದರೆ ಹೈಕಮಾಂಡ್ ಏನನ್ನ ಮಾಡುತ್ತೆ ಅಂತ ಅಂದಾಗ ಕೆಲವಷ್ಟು ಮಂದಿ ಯಾರಿಗನ್ನ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ, ನಾವು ಕೂಡ ರಾಜ್ಯದಲ್ಲಿ ಯಂಗ್ಸ್ಟರ್ಸ್ಗೆ ಸೇವೆ ಮಾಡ್ಬೋದು ಅನ್ನೋ ಮನೋಭಾವದಿಂದ ಭಾಳಷ್ಟು ಮಂದಿ ಶಾಸಕರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ನಾವೆಲ್ಲ ಸೇರ್ಕೊಂಡು ನಮ್ಮ ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಾಗೇಂದ್ರಣ್ಣನೇ ನಮ್ಮ ಮಂತ್ರಿ, ನಾಗೇಂದ್ರಣ್ಣನೇ ಮಂತ್ರಿ ಆಗ್ಬೇಕನ್ನೋದು ನಮ್ಮ ಇಚ್ಛೆ. ಇಲ್ಲ ನಾನೊಬ್ಬನೇ ಅಲ್ಲ, ಫಸ್ಟ್ ಟೈಮು ಸೊಂಡೂರವ್ರು ಕೂಡ ಫಸ್ಟ್ ಟೈಮ್, ಸೀಣಣ್ಣವರು ಫಸ್ಟ್ ಟೈಮು. ಅದರಲ್ಲಿ ಸೀಣಣ್ಣವರು ಕೂಡ ಸೈನ್ ಮಾಡಿರ್ಬೇಕು ಅನ್ಕೊಂತೀನಿ. ಎಲ್ಲರೂ ಫಸ್ಟ್ ಟೈಮರ್ಸ್ ಯಾರ್ಯಾರು ಇದ್ದಾವೋ ಎಲ್ಲರೂ ಅಸೆಂಬ್ಲಿದಲ್ಲಿ ಅವತ್ತು ಕೂತಾಗ ಎಲ್ಲರೂ ಸೈನ್ ಮಾಡಿದ್ರು. ನೇತೃತ್ವ ಅಂತ ಏನಿಲ್ಲ, ಒಂದು ಡಿಸ್ಕಷನ್ ಮಾಡ್ಕೊಂಡು ಅಲ್ಲೇ ಒಂದು ಪ್ರಿಂಟ್ಔಟ್ ಅಂತ ತಗೊಂಡು ನಮ್ಮ ಸ್ನೇಹಿತರೆಲ್ಲರೂ ಈ ಥರ ನಾವು ಅವಕಾಶ ಕೇಳೋಣ, ನಾಳೆ ಬೆಳಗ್ಗೆ ಇವತ್ತು ಕೇಳಿದಾಗ ನಾಳೆ ಮುಂಬರುವಂಥ ದಿನಮಾನದಲ್ಲಿ ಯಾವ ಒಂದು ಅವಕಾಶಗಳು ಯುವಕರಿಗೆ ಬರ್ಬೋದು ಅಂತೇಳಿ ಅಭಿಪ್ರಾಯ ಇತ್ತು. ಆ ರೀತಿಯಲ್ಲಿ ಕೊಟ್ಟಿದ್ದು ನಾನು ನೋಡ್ಬೋದು, ಸೈನ್ ಹಾಕಿದ್ದು ಅದರಲ್ಲಿ ಲೆಟ್ರಲ್ಲಿ ತಾವು ನೋಡಿಸ್ದೆ, ನಾನು ಮರ್ತೋಗಿದ್ದು. ಇದು 3 ತಿಂಗಳು ಕೆಳಗೆ ನಾನು ಕಂತೀನಿ, 3 ತಿಂಗಳು 2 ತಿಂಗಳು ಏನೋ ಆಗಿರ್ಬೇಕು. ಈಗ ಯಾಕಾಗಿದೆ ನಾವು ಗೊತ್ತಿಲ್ಲ. ಅಲ್ಲಿ ಡೇಟ್ ಇರುತ್ತಲ್ಲ, ಇದು ಅಧಿವೇಶನ ಯಾವಾಗ ನಡೆದಿರೋದು ಹೇಳಿ, ಡಿಸೆಂಬರಲ್ಲಿ. ಇದು ಬೆಳಗಾವಿ ಅಧಿವೇಶನದಲ್ಲಿ ಸಿಗ್ನೇಚರ್ಸ್ ಏನೋ ತಗೊಂಡಿರೋಂಥದ್ದು. ಅದು ಹೈಕಮಾಂಡ್ಗೆ AICC ಅವ್ರಿಗೆ ರವಾನೆ ಮಾಡಿ ಈ ಥರ ಅವಕಾಶಗಳು ಬಂದಾಗ ಯುವಕರು ಕೂಡ ಕೊಡಿ ಅನ್ನೋದು ಒಂದು ಇದು. ಯಾವತ್ತು ಬೇಕಂತ ಕೇಳಲಿಲ್ಲ. ಹೈಕಮಾಂಡು, ಡೆಲ್ಲಿಯಲ್ಲಿರೋ ಹೈಕಮಾಂಡು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ನಾಗೇಂದ್ರಣ್ಣವ್ರನ್ನ ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಈ ಜಿಲ್ಲೆಯ ಶಾಸಕರು, ನಾನು, ಗಣೇಶ್ ಅಣ್ಣವರು, BM ನಾಗರಾಜ್ ಅವರು, ನಮ್ಮ MP ಆದಂಥ ತುಕಾರಾಮ್ ಅವರು, ನಮ್ಮ ನಾಗೇಂದ್ರಣ್ಣವ್ರಿಗೆ ಇದು ತೊಂದರೆ ಆಗಿದೆ, ಅವರು ಭಾಳಷ್ಟು ಬೇರೆ ಬೇರೆ ವಿಚಾರಗಳಿಂದ ತೊಂದರೆ ಕೊಟ್ಟಿದ್ದಾರೆ. ಅವ್ರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ನಾವು ಮುಕ್ತಕಂಠವಾಗಿ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಸಿಕ್ಕಿದಾಗ ಕೂಡ ನಮ್ಮ ಜಿಲ್ಲೆಯ ಕಡೆಯಿಂದ ನಾಗೇಂದ್ರಣ್ಣವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ನಾಗೇಂದ್ರಣ್ಣವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವು ಮತ್ತೆ 5ಕ್ಕೆ 5 ಸ್ಥಾನ ಗೆದ್ದು ಬರ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ವಿ. ಬಂದಾಗ ನಾಗೇಂದ್ರಣ್ಣವ್ರನ್ನೇ ಮಂತ್ರಿ ಮಾಡಬೇಕು, ಮಂತ್ರಿಯಾಗಿ ನೋಡ್ಬೇಕಂತಿದೆ. ಆ ಪಟ್ಟಿಯಲ್ಲಿ ನಮ್ಮ ಹೆಸರು ಎಲ್ಲಿ ಇರಲ್ಲ. ಇವಾಗ ಇನ್ನು ನಾವು ಮೊನ್ನೆ ಗೆದ್ದಂಥವ್ರು ಶಾಸಕರಾಗಿದ್ದೇ ನಮ್ಮ ವಯಸ್ಸಿಗೆ ಬಹಳ ದೊಡ್ಡ ಆಶೀರ್ವಾದ ದೇವರು ಜನ ಕೊಟ್ಟಿರೋದು. ಸಚಿವರು ಅನ್ನೋದು ನಾಗೇಂದ್ರಣ್ಣವ್ರು ಆಗ್ಬೇಕಂತ ನಮ್ಮ ಇಚ್ಛೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.